ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಎಲ್ಲರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್ ರೀ. ನೋಡ್ರಿ, ನಾವು ಅಂತರ ಜಸ್ಟ್ ಈಗ ಲಾಗ್ ಸ್ಟಾರ್ಟ್ ಮಾಡೀವಿ. ಬೆಳಗ್ಗೆ 6:30 ಎಲ್ಲತ್ತೈತ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀವಿ ರೀ. ತಂಡಿ ಅಂತ್ರಿ ಭಾಳ ಐತೆ ನೋಡ್ರಿ ಫ್ರೆಂಡ್ಸ್ ನಮ್ಮ ಕಡೆಗೆ. ನಿಮ್ಮ ಕಡೆ ಹೆಂಗದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಗೆ. ಓ ಮಮ್ಮಿ, ಈಗ ತಂಡ್ಯಾಗ ನಮ್ಮ ರಚ್ಚು ನಾವು ಎಲ್ಲೋ ಜಳಕ ಮಾಡೀವಿ ನೋಡ್ರಿ. ನಮ್ಮ ರಚ್ಚು ನಡಗ ತಡ್ರಿ ಒಂದು ಸೌನ್ ಹಾಲು ಗಟ್ಟಿ ಊರಿಕೆರೆ. ಸೊ ಇವಾಗ ಫ್ರೆಂಡ್ಸ್, ಇವಾಗ ಬ್ಲಾಗ ಸ್ಟಾರ್ಟ್ ಮಾಡೀವಿ ನಾವು. ಇನ್ನೂ ಏನೂ ಅಡುಗೆ ಮಾಡಿಲ್ರಿ. ಚಹಾ ಮಾಡ್ಬೇಕ್ರಿ. ಫಸ್ಟ್ ಚಹಾ ಮಾಡಿ ಕುಡಿಬೇಕ್ರಿ. ಕೆಲ್ಸಕ್ಕೊಂದು ಹೋಗೋದೈತ್ರಿ. ಅದಕ್ಕೆ ಲೇಟ್ ಜಲ್ದಿ ಎತ್ತೀವಿ ರೀ ನಾವು. ಇದಕ್ಕಂದ್ರೆ 8 ಆಗ್ತೈತ್ರಿ ನಮ್ಗೆ ಹೇಳಕ್ಕೆ. ಎಷ್ಟಕ್ಕೆ ಲೇಟ್ ಮಾಡಲಕ್ರಿ, ಎಲ್ಲ ಮಾಡ್ಕೊಂಡು ಹೋಗ್ತಿದ್ರಿ. ಅದ್ರ ಒಂದು ಸ್ವಲ್ಪ ಒಲಿ ಮೇಲೆ ಮಾಡೋದತ್ತೆ ಜಲ್ದಿ ಎದ್ದೀನಿ ರೀ ನಾನು. ಗ್ಯಾಸಿನ ಮೇಲೆ ಆಗಿತ್ತಂದ್ರೆ ಪಟ ಆತಿತ್ತಂತೇಳಿ ಲೇಟ್ ಮಾಡಿ ಹೇಳ್ತಿದ್ರಿ ನಾನು. ಅದಕ್ಕಲ್ಲೇ ಒಲೆ ಮೇಲೆ ಮಾಡ್ಕೋಬೇಕಲ್ರಿ. ಎಲ್ಲ ನೀರು ಕಾಸೋದು, ಆಮೇಲೆ ಅನ್ನ ಮಾಡೋದು, ಒಣಗಿ ಮಾಡೋದು, ಚಪಾತಿ ರೊಟ್ಟಿ ಎಲ್ಲ ಅದ್ರ ಮೇಲೆ ಮಾಡ್ಬೇಕಲ್ರಿ. ಅದ್ರ ಕಲೆಗೆ ಒಂದು ಸ್ವಲ್ಪ ಜಲ್ದಿ ಎದ್ದೀನಿ ರೀ ನಾನು ಫ್ರೆಂಡ್ಸ. ಎಲ್ಲ ಮಾಡ್ಕೋಬೇಕಂತೇಳಿ ಅವ್ರಿಗೂ ನೀರು ಇಟ್ಟೀನಿ ರೀ. ನೀರು ಕಾಯಾಗತ್ತವ್ರಿ. ಅಷ್ಟೊತ್ತನ ನಾನು ಒಂದು ಸ್ವಲ್ಪ ಒಣಗಿಗೆ ಏನಾರ ರೆಡಿ ಮಾಡ್ಕೋತೀನಿ ರೀ. ಆಮೇಲೆ ಚಪಾತಿ ಮಾಡ್ತೀನಿ ರೀ ಇವತ್ತು. ಅದ್ರ ಕಲೆಗೆ ಒಂದಿಟ್ಟು ಗೋಧಿ ಹಿಟ್ಟತ್ತ ನಾದಿಡ್ಬೇಕಂತೇಳಿ ಮಾಡತ್ತೀನಿ ರೀ. ನೀರು ಕಾಯನ್ನ ಚಹಾ ಮಾಡಿ ಚಹಾ ಕುಡಿಬೇಕ್ರಿ. ಇವತ್ತು 5-3 ಪದರಿನ ಚಪಾತಿ ತೋರಿಸ್ತೀನಿ ರೀ ನಿಮ್ಗೆ ಹ್ಯಾ ಮಾಡ್ತಾರೆ ಅಂತೇಳಿ. ವೆರಿ ಸಾಫ್ಟ್ ಆಗಿರ್ತಾವ್ರಿ ಚಪಾತಿ ಅಂತರ. ಭಾಳ ಅಂದ್ರೆ ಭಾಳ ಸ್ಮೂತಾಗಿ ಸಾಫ್ಟ್ ಆಗಿರ್ತಾವ್ರಿ. ಆ ರೀತಿ ಚಪಾತಿ ಮಾಡ್ತೀನಿ ರೀ. ಆಮೇಲೆ ಒಂದು ಸ್ವಲ್ಪ ಪಲ್ಯ ಮಾಡ್ತೀನಿ ರೀ. ಅದರದರೆ ಬಟಾಟಿ ಇಲ್ಲಕ್ಕಂತ ಕಗ್ ಟಮಾಟಿ ಚಟ್ನಿ ಅದವರೆ ಮಾಡ್ತೀನಿ ರೀ. ಚಪಾತಿ ಕೂಡ ಟೇಸ್ಟಿ ಭಾರಿ ಆಗ್ತದ್ರಿ. ಬರ್ರಿ ಫ್ರೆಂಡ್ಸ, ಪಟ ಅಂತೇಳಿ ಮಾಡೋಣ. ನನಗೆ ದೌಂತಿ ಹೋಗೋದ ಅಲ್ರಿ. ಅದಕ್ಕೆ ಒಂದು ಸ್ವಲ್ಪ ಗಡ್ಬಡ ಅದ ರೀ. ಯಾರು ಇದು ಮಾಡ್ಕೋಬೇಡ್ರಿ. ಓವ ನನ್ನ ಕೈ ಮುರಿತಾವತ್ತವ್ರಿಕಿ. ಬರ್ರಿ ಇವಾಗ ಪಟ್ಟನೆ ಅಡುಗೆ ಮಾಡಿ ಮಟ್ಟಿ ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ರಿ ಫ್ರೆಂಡ್ಸ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಕಮೆಂಟ್ ಮಾಡೋದು ಮರಿಬೇಡ್ರಿ. ಕಮೆಂಟ್ದಾಗ ತಿಳಿಸ್ರಿ ನಿಮ್ಮ ಅನಿಸಿಕೆ ಏನಂತೇಳಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಅಡುಗೆ ಏನೇನಂತೇಳಿ ಮಾಡೋಣಂತ್ರಿ, ಹೆಂಗೆ ಮಾಡೋದು ಹೆಂಗಿಲ್ಲ ಅಂತೇಳಿ. ಇಲ್ಲಿ ನೋಡಿರಿ ಫ್ರೆಂಡ್ಸ, ಇವಾಗ ಒಲೆ ಮೇಲೆ ಕಡಾಯಿ ಇಟ್ಕೊಂಡೇನಿ ರೀ ಪಲ್ಯ ಮಾಡ್ಬೇಕಂತೇಳಿ. ಬಟಾಟಿ ಪಲ್ಯ ರೀ. ಅದಕ್ಕೆ ಬಟಾಟಿ ಪಲ್ಯ ಮಾಡ್ಬೇಕಂತೇಳಿ ಕಡಾಯಿ ಇಟ್ಕೊಂಡೇನಿ ನೋಡಿರಿ. ಕಡಾಯಿ ಒಂದು ಸ್ವಲ್ಪ ಗರಮ್ ಆದ ಬಳಿಕ ಎಣ್ಣೆ ಹಾಕಿದ್ರಿ. ಅದಕ್ಕೆ ಎಣ್ಣೆ ಗರಮ್ ಆಗತ್ತನ ಬಿಟ್ಕೆರೆ ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ನೋಡಿರಿ ನಾನು. ಒಂದು ಸ್ವಲ್ಪ ಎಣ್ಣೆ ಗರಮ್ ಆಗೋಣ ಹಾಕ್ಬೇಕಂದ್ರೆ ಎಣ್ಣೆ ಗರಮೇ ಆಗಿತ್ತಿಲ್ರಿ. ಹಾಕಿ ನೋಡತ್ತನ ಅದಕ್ಕೆಲ್ಲಾಗ ಹಂಗೆ ಹಾಕಿದ್ರಿ. ಹಾಕ್ಯಾರೆ ಆಮೇಲೆ ಹಸಿ ಕಡಿಪತ್ತ ತೊಗೊಂಡಿದ್ರಿ. ಹಸಿ ಕಡಿಪತ್ತ ತೊಳೆದು ಮಾಡಿ ಹಾಕಿ ನೋಡಿರಿ. ಅದಕ್ಕೆ ಇನ್ನು ಜಸ್ಟ್ ಗಿಡದಂಗೆ ಹರ್ಕೊಂಬಂದಿದ್ದೆ ರೀ. ಅದ್ರ ಕಲ್ಯಾಗ ತೊಳೆದು ಹಾಕೊಂಡ್ರಿ ಒಂದು ಜರ ನಾನು. ಯಾಕಂದ್ರೆ ದೂಸ ಅದು ಕೂತಿರ್ತಾವಲ್ರಿ ಗಿಡದಾಗ, ಅದ್ರ ಕಲೆಗೆ ತೊಳೆದ್ರಿ. ಈಗ ತಂಡಿ ಬೇರೆ ಐತ್ರಿ, ಏನ ಸೀರ ಹತ್ತಿರ್ತಾವ್ರಿ. ಅದ್ರ ಕಲೆಗೆ ತೊಳ್ಕೊಂಡ್ರಿ ನಾನು ಚೆಂದಾಗಿ. ಆಮೇಲೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ರಿ ಉದ್ದುದ್ದ. ಆಮೇಲೆ ಒಂದು ಟಮಾಟಿ ರೀ ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ. ಸಣ್ಣಾಗಿ ಟಮಾಟಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಆಮೇಲೆ ಉದ್ದುದ್ದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಇವಾಗ ಎಣ್ಣೆಗೆ ಹಾಕೀನಿ ರೀ. ಎಣ್ಣೆಗೆ ಹಾಕಿ ಒಂಚೂರು ಚೆಂದಾಗಿ ಫ್ರೈ ಮಾಡ್ಬೇಕ್ರಿ. ಅವಕ್ಕೆ ಕೆಂಪಗೆ ಆಗತ್ತನ ರೀ. ಚೆಂದ ಫ್ರೈ ಆಯ್ತಂದ್ರೆ ಮೆತ್ತಗೆ ಆಯ್ತಂದ್ರೆ ಟೇಸ್ಟ್ ಬರ್ತದಲ್ರಿ. ಅದಕ್ಕೆಲ್ಲಾಗ ಒಂದು ಸ್ವಲ್ಪ ಫ್ರೈ ಆಗತ್ತನ ಬಿಟ್ಟೇನಿ ರೀ ಫ್ರೆಂಡ್ಸ. ಎಲ್ಲ ಹಾಕ್ಯಾರೆ ನೋಡಿರಿ. ಇವಾಗ ಎಷ್ಟು ಚೆಂದ ಕಾಣಕತ್ತವ ಅಂತೇಳಿ. ಇನ್ನೂ ಫ್ರೈ ಆಗ್ಬೇಕ್ರಿ. ಅಷ್ಟೇನು ಫ್ರೈ ಆಗಿಲ್ಲ, ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಕಚ್ಚಪಕ್ಕ ಆಗೈತ್ರಿ. ಇವಾಗ ಇನ್ನೊಂದು ಸ್ವಲ್ಪ ಆಯ್ತಂದ್ರೆ ಚೆಂದ ಆಗ್ತದೆ ರೀ. ಚಹಾ ಕುಡ್ಕೊತೆ ಹಾಗೆ ಒಣಗಿ ಮಾಡತ್ತಿದ್ರಿ ನಾನು. ಚಹಾ ಕುಡಿಲಿಗತ್ತೀನಿ ರೀ. ಹಂಗೆ ಚಹಾ ಕುಡ್ದೈತಿಲ್ಲ. ಇವಾಗ ನೋಡಿರಿ ಚೆಂದ ಫ್ರೈ ಆಗೈತೆ ನೋಡ್ರಿ. ಇವಾಗ ಫ್ರೈ ಆದ ಬಳಿಕ ಅದಕ್ಕೆ ಒಂದು ಚುಟಿಗೆ ಅಷ್ಟು ಅರಿಶಿಣ ಹಾಕಿದ್ರಿ. ಆಮೇಲೆ ಅರಿಶಿಣ ಹಾಕ್ಯಾರೆ. ಇವಾಗ ಒಂದು ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕೊಳಗತ್ತೀನಿ ನೋಡ್ರಿ ನಾನು. ಯಾಕಂದ್ರೆ ನಂಗೆ ಒಂದು ಸ್ವಲ್ಪ ಬಾಯಿ ಗುಳ್ಳಿ ಬಂದೈತಲ್ರಿ. ಅದ್ರ ಕಲಾಗ ಸ್ವಲ್ಪ ಖಾರ ಹಾಕಿದ್ರಿ. ಹಾಕ್ಯಾರೆ ಇವಾಗ ಚೆಂದಾಗಿ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ಎಲ್ಲ ಕಡೆ ಖಾರ ಒಂದು ಸ್ವಲ್ಪ ಎಣ್ಣೆಗ ಕುದಿಲಿ ಅಂತೇಳಿ ಚೆಂದ ಖಾರ ಎಣ್ಣೆಗೆ ಫ್ರೈ ಆಯ್ತಂದ್ರೆ ಟೇಸ್ಟ್ ಬರ್ತೈತ್ರಿ. ಆಮೇಲೆ ಕಲರ್ ಬಿಡ್ತೈತ್ರಿ ಒಣಗಿದ್ದು. ಅದ್ರ ಕಲೆಗೆ ಒಂದು ಸ್ವಲ್ಪ ಎಣ್ಣೆ ಕುದಿಸ್ರಿ. ಅದಕ್ಕೆ ಕುದಿಸಿ ಮಾಡಿ ಆಮೇಲೆ ನಾನು ಬಟಾಟಿ ಕುದಿಸಿ ಮಾಡಿ ಸುಲಿದು ಇಟ್ಕೊಂಡಿದ್ರಿ. ಅದನ್ನೆಲ್ಲ ಒಂದು ಸ್ವಲ್ಪ ಮೆತ್ತಗೆ ಒಡ್ಕೊಂಡಿದ್ರಿ. ಜಾಸ್ತಿ ಇಲ್ಲರಿ, ಅಷ್ಟೇ ಒಂದು ಸ್ವಲ್ಪ ಒಡ್ಕೊಂಡಿದ್ರಿ. ಒಡ್ಕೊಂಡ್ಕೆರೆ ಒಂದು ಸ್ವಲ್ಪ ಅದ್ರಾಗ ನೀರು ಹಾಕ್ಯಾರೆ. ಇವಾಗ ಮಿಕ್ಸ್ ಮಾಡತ್ತೀನಿ ನೋಡಿರಿ. ಅದ್ರೊಳಗೆ ಹಾಕಿದ್ರಿ ನಾನು ಏನು ಪಾಣೆ ಹೊಡೆದಿದ್ದಲ್ರಿ, ಅದ್ರಾಗ ಹಾಕಿದ್ರಿ. ಹಾಕ್ಯಾರೆ ನೋಡಿರಿ ಇಲ್ಲಿ ಎಷ್ಟು ಮಸ್ತಾಗಿ ಕಾಣತ್ತದ ಅಂತೇಳಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಶೇಂಗಾ ಕುಟ್ಟ ಹಾಕ್ಬೇಕ್ರಿ. ಶೇಂಗಾ ಕುಟ್ಟ ಹಾಕಿಲ್ಲ. ಇದಕ್ಕೆ ಇವಾಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಾಗತ್ತೀನಿ ನೋಡಿರಿ. ನಮ್ಗೆ ರುಚಿ ತಕ್ಕಷ್ಟು ಇಲ್ಲಕ್ಕಂತ ಜಾಸ್ತಿ ಆಗ್ಬಿಡ್ತೈತ್ರಿ ಅದ್ರ ಕಲೆಗೆ. ಉಪ್ಪು ಹಾಕಿದ್ರಿ. ಹಾಕ್ಯಾರೆ ಇದಕ್ಕೆ ಇವಾಗ ನಾನು ಶೇಂಗಾ ಕುಟ್ಟ ಹಾಕ್ಲಾಗತ್ತೀನಿ ನೋಡಿರಿ. ಶೇಂಗಾ ಕುಟ್ಟ ರೀ ಸ್ವಲ್ಪ ಹಾಕ್ತೀನಿ ರೀ. ಯಾಕಂದ್ರೆ ಮಾಮ ಶೇಂಗಾ ಕುಟ್ಟ ಹಾಕ್ಬೇಡಂದಿರ್ರಿ ಅವರು. ಅದಕ್ಕೆ ಕಾಣ್ಲಾರ್ದಂಗೆ ಒಂದು ಸ್ವಲ್ಪ ಹಾಕಿದ್ರಿ. ಇವಾಗ ನೋಡಿರಿ ಮಿಕ್ಸ್ ಮಾಡಾಕತ್ತೀನಿ. ಎಷ್ಟು ಭಾರಿ ಕಾಣಕತ್ತದ ಪಲ್ಯ ಅಂತೂ. ಇದಕ್ಕೆ ಇನ್ನೊಂದು ಸ್ವಲ್ಪ ಕುದಿಸ್ಬೇಕ್ರಿ ಚೆಂದಾಗಿ. ಮ್ಯಾಲೆ ಮುಚ್ಕೆರೆ ಕುದಿಸ್ಕೆರೆ ಇದಕ್ಕೆ ಮುಚ್ಚಿಬಿಡ್ತೀನಿ ರೀ. ಒಂದು ಸ್ವಲ್ಪ ಕುದಿತಂದ್ರೆ ಚೆಂದ ಗಟ್ಟಿ ಆಗ್ಬಿಡ್ತೈತ್ರಿ. ಈಗ ತಿಳಿ ಐತಲ್ರಿ,
ಇನ್ನೊಂದು ಸ್ವಲ್ಪ ಕುದ್ದು ಬಳಕ ಚಂದ ಆಗ್ತದೆ ರೀ, ಗಟ್ಟಿ ಆಗ್ಬಿಡ್ತೈತಿ. ಇವಾಗ ಇದಕ್ಕೆ ಚಂದ ಉರಿ ಹಚ್ಲಾಗತ್ತೀನಿ ರೀ ನಾನು. ಇದು ಆಗಾನ ಹಾಗೆ ಚಪಾತಿನೂ ಮಾಡ್ಬೇಕು ರೀ. ಚಪಾತಿನೂ ಮಾಡಿಲ್ಲ, ಅನ್ನ ಮಾಡೀನಿ ರೀ ಫ್ರೆಂಡ್ಸ. ಅನ್ನೋದೇನೂ ಟೆನ್ಷನ್ ಇಲ್ಲ, ಅನ್ನ ಮಾಡೀನಿ ರೀ. ಅದಕ್ಕೆ ಇವಾಗ ನೋಡಿರಿ ಒಣಗಿ ಕುದಿಯಾಗತ್ತದ ರೀ. ನೋಡಿರಿ ಯಾವ ರೀತಿ ಕುದಿಯಾಗತ್ತದ ಸಣ್ಣಗೆ ಅಂತೇಳಿ. ಇದಕ್ಕೆ ದಗ ಉರಿ ಹಚ್ತೀನಿ ರೀ. ಇವಾಗ ಇನ್ನೊಂದೆರಡು ಕಟ್ಟಿಗೆ ಒಲಿ ಕಟ್ಟಿಗೆ ಹಚ್ಕೆರೆ ಚಪಾತಿ ಮಾಡಕ್ಕೆ ಕುಂದಿರ್ತೀನಿ ರೀ. ಚಪಾತಿ ಮಾಡಕ್ಕೆ ಕುಂದಿರ್ಬೇಕಂದ್ರೆ ಚಪಾತಿ ಮಾಡಕ್ಕೆ ಕೂತ್ರಿ. ಆಮೇಲೆ ಚಪಾತಿ ಒಂದು ಸ್ವಲ್ಪ ಪಟ ಮಾಡತ್ತೀನಿ ರೀ, ಯಾಕಂದ್ರೆ ದೌಂತಿಗೂ ಹೋಗೋದ ಟೈಮ್ನೂ ಆಗೈತೆ ರೀ. ಅವರು ಎಲ್ಲರೂ ಕೂತಿರಿ. ಇನ್ನು ಜಳಕ ಮಾಡಿದ್ದಿಲ್ಲ ಮಾಮ. ರಾಧಿಕಾನು ಜಳಕ ಮಾಡಿದ್ದಿಲ್ಲ ರೀ. ರಚ್ಚು ಜಳಕ ಮಾಡಿಳು, ರಾಧಿಕಾನ ಜಳಕ ಮಾಡಿಲ್ರಿ ಆಕಿ. ಆಮೇಲೆ ನಾನು ಒಂದು 5 ಉಳ್ಳಿ ಮಾಡ್ಕೊಂಡ್ರಿ. 5 ಪದರಿನ ಚಪಾತಿ ಮಾಡ್ತೀನಿ ಅಂತ ಹೇಳಿದಲ್ರಿ. 5, 6 ಅಥವಾ 2 ಈ ರೀತಿ ಪದ್ರ ಚಪಾತಿ ಮಾಡ್ಕೋಬೋದು ರೀ. ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಚಪಾತಿ ಮಾಡ್ಕೊಂತ ಬರ್ತದೆ ರೀ. ಎಷ್ಟು ಪದ್ರ ಬೇಕಲ್ಲ ಅಷ್ಟು ಪದ್ರಿನ ಭೀ. ನನಗೆ ಇವಾಗ ಸದ್ಯಕ್ಕಂದ್ರೆ 5 ಪದ್ರಿನ ಚಪಾತಿ ಮಾಡತ್ತೀನಿ ನೋಡಿರಿ ನಾನು ಅಷ್ಟೇ ಸಾಕಂತೇಳಿ. ನಿಮಗೆ ಎಷ್ಟು ಬೇಕಲ್ಲ 10 ಪದ್ರಿನೋ 11 ಎಷ್ಟು ಬೇಕು ಅಷ್ಟು ಪದ್ರಿನ ಮಾಡ್ಕೊಳಕ್ಕೂ ಬರ್ತೈತೆ ರೀ ಫ್ರೆಂಡ್ಸ್. ಇದಕ್ಕೇನು ಇದು ಆಗಂಗಿಲ್ಲ ರೀ. ಸಾಫ್ಟಾಗಿನೂ ಬರ್ತಾವೆ, ಚಂದನೂ ಅಂದ್ರೆ ಮೆತ್ತಗೆ ಟೇಸ್ಟ್ನೂ ಬರ್ತೈತೆ ರೀ. ತಿನ್ನಕ್ಕೆ ಚಂದಾಗಿ ಎಣ್ಣೆ ಹಚ್ಚಿ ಮಾಡಿ ಒಲೆ ಕಿಚ್ಚು ಹಚ್ಚಿಕೆರೆ ಎಬ್ಬಿಸ್ದೇವು ಅಂದ್ರೆ ಚಂದನೂ ಹತ್ತವ್ರಿ ತಿನ್ನಕ್ಕೆ. ಬರೀ ಎಣ್ಣೆ ಹಚ್ಕೊಂಡ್ಕೆರೆ ಒಣ ಬೈಲೆ ತಿನ್ನಕ್ಕೂ ಬರ್ತೈತೆ ರೀ. ಏನೂ ಪಲ್ಯ ಇದ್ದಿತ್ತಿಲ್ಲ ಅಂದ್ರೂ ಭೀ ನಡೀತದೆ ರೀ ಇದ್ರ ಕೂಡ. ಹಾಗೆ ತಿನ್ನಕ್ಕೂ ಬರ್ತೈತೆ ನೋಡಿರಿ ಚಪಾತಿ ಅಂದ್ರೆ. ನಾನು ಒಂದು 5 ಉಳ್ಳಿ ಮಾಡ್ಕೊಂಡಿದ್ದಲ್ಲ ರೀ. 5 ಉಳ್ಳಿ ಹಂಗೆ ಅಷ್ಟೆಷ್ಟು ಲಟಾಸ್ಕೊಂಡು ಒಂದ್ರ ಮೇಲೆ ಒಂದು ಎಣ್ಣೆ ಹಚ್ಕೊಂಡು ಈ ರೀತಿ ಇಟ್ಕೊಂಡಿರಿ. ನಾನು ಎಲ್ಲಕ್ಕೂ ಎಣ್ಣೆ ಹಚ್ಕೊಂಡು ಇಟ್ಕೊಂಡೇನಿ ರೀ. ಆಮೇಲೆ ಒಂದು ಸ್ವಲ್ಪ ಹಿಟ್ಟಿನಾಗ ಎದ್ದಿಕೆರೆ ಇವಾಗ ಲಟಾಸಾಗತ್ತೆ ನೋಡಿರಿ ಫ್ರೆಂಡ್ಸ. ಒಂದು ಸ್ವಲ್ಪ ದಪ್ಪ ಆಗಿರ್ತದಲ್ಲ ರೀ, ದೊಡ್ಡದು ಮಾಡ್ಬೇಕು ರೀ ತಳ್ಳಗೆ. ದಪ್ಪ ಆಗ್ಯದ ಅಂತೇಳಿ ದಪ್ಪೆ ಮಾಡಬಾರ್ದು ರೀ, ಒಂದು ಸ್ವಲ್ಪ ದೊಡ್ಡದು ಮಾಡಬೇಕು, ಚಂದ ಹೇಳ್ತದೆ ರೀ. ಯಾಕಂದ್ರೆ ದಪ್ಪ ಐತಂದ್ರೆ ಹಸಿ ಬಿಸಿ ಹೇಳ್ತದೆ ರೀ. ಎಲ್ಲರಿಗೂ ಗೊತ್ತಿರ್ತದೆ ರೀ, ಹಿಟ್ಟಿಟ್ಟು ಹತ್ತದ ರೀ. ಅದ್ರ ಕಾಲಾಗೆ ಒಂದು ಸ್ವಲ್ಪ ದೊಡ್ಡದು ಮಾಡ್ಲತ್ತೀನಿ ನೋಡಿರಿ. ಎರಡು ಲಟಾಸದ್ರಾಗ 2 ಸಲ ಲಟಾಸದ್ರಾಗ 2 ದೊಡ್ಡದಾಯ್ತು ಅಂತೇಳಿ ನಮ್ಮ ಸೋನು ಬಂದಿರ್ತದೆ ರೀ. ಚಪಾತಿ ವಾಸಿಗೆ ರೊಟ್ಟಿ ವಾಸಿಗೆ ಬಂದು ನಿಂದಿರ್ತದೆ ರೀ. ನಿನ್ನೂ ನೋಡಿರಲ್ರಿ ದಪಾಟಿ ವಾಸಿಗೆ ಹೆಂಗೆ ಬಂದು ನಿಂತಿತ್ತು ಅಂತೇಳಿ. ಈಗ ಚಪಾತಿ ಮಾಡತ್ತೀನಲ್ರಿ, ಅದಕ್ಕೆ ಚಪಾತಿ ವಾಸಿಗೆ ಬಂದು ನಿಂತದ ರೀ. ಅದನ್ನು ಕಡ್ಚಿಗೆ ತೊಗೊಂಬಂದಿದ್ರಿ. ಯಾಕಂದ್ರೆ ಈ 5 ಪದ್ರಿನ ಚಪಾತಿ ಮಾಡಕ್ಕೆ ಮತ್ತಿಗೆ ಹೊಟ್ಟೆ ಉಬ್ತದೆ ರೀ. ಹೊಟ್ಟೆ ಉಬ್ತಂದ್ರೆ ಎತ್ತೆ ಮತ್ತಿಗೆ ಕೈ ಸುಡ್ತದೆ ರೀ. ಅದ್ರ ಕಡೆಗೆ ಕಡ್ಚಿಗೆ ತೊಗೊಂಬಾನ ಆಕೆನೂ ಕಡ್ಚಿಗೆ ತೊಗೊಂಬಂದೋಡ್ರಿ ಹೋಗ್ಯಾರೆ. ಮಾಮನೂ ಇಲ್ಲೇ ಕೂತಿರ್ರಿ. ಅವರು ಅಂಕ ಇದು ಜಳಕಾತ್ ಮಾಡಿದ್ದಿಲ್ಲ, ಬರೀ ಬಾಯಿ ತೊಗೊಂಡು ಚಹಾ ಕುಡ್ದಿರ್ರಿ. ಅವರು ಚಹಾ ತಿಂದಿರು. ಇಲ್ಲಿ ನೋಡಿರಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗ್ಯದ ಅಂತೇಳಿ ಚಪಾತಿ. ನನಗಂತೂ ಫುಲ್ ಇದು ಆಲತ್ತೈತೆ ರೀ. ದೊಡ್ಡದು ಹಂಚಿನ ತುಂಬ ಆಗ್ಯದ ನೋಡ್ರಿ ಫ್ರೆಂಡ್ಸ್ ಚಪಾತಿ ಅಂತ. ಅದ್ರ ಕಾಲಾಗ ತೋರಿಸ್ತಾರೆ ನಿಮ್ಗೆ ಎಷ್ಟು ದೊಡ್ಡದಾಗ್ಯದ ಅಂತೇಳಿ. ಯಾರೋ ಒಬ್ಬರೊಬ್ಬರು ಸಣ್ಣ ಮಾಡ್ತಾರೆ ರೀ. ಒಂದು ಹಂಗೆ ಎಷ್ಟೆಷ್ಟೇ ಮಾಡಿ ಗ್ಯಾಸಿನ ಮೇಲೆ ಎಬ್ಬಿಸ್ತಾರೆ ರೀ. ಸರಿಯಾಗಿ ರೊಟ್ಟಿನೂ ಮಾಡಂಗೆ ಬರಲ್ಲ ರೀ ಅವ್ರಿಗೆ. ಯಾರ್ಯಾರಿಗೆ ಮಾಡಕ್ಕೆ ಬರಲ್ಲ ಇದನ್ನು ಅಂತ ಟ್ರೈ ಮಾಡಿರಿ. ಮಸ್ತಾಗಿ ಪಸಂದಾಗಿ ಅಂದ್ರೆ ಟೇಸ್ಟಿ ಅಂತೂ ಆತಾವ್ರಿ. ಭಾಳ ಅಂದ್ರೆ ಭಾಳ ಸಾಫ್ಟ್ ಆತಾವೆ, ಮೆತ್ತಗಾಗ್ಬಿಡ್ತೈತಿ. ಇವಾಗ ನೋಡಿರಿ ಎಷ್ಟು ಚಂದ ಹೇಳಾಗತ್ತದ ಅಂತೇಳಿ ನೀವೇ ನೋಡಿರಿ. ಎಣ್ಣೆ ಹೊಡೆದ ಹಂಗೆ ಎಣ್ಣೆ ಹೊಡಿಬೇಕು ರೀ. ಒಂದು ಸ್ವಲ್ಪ ದಮ್ಮ ಚಪಾತಿ ಮಾಡಿರ್ತೇವಲ್ಲ ರೀ, ಎಣ್ಣೆದಿಂದ ಟೇಸ್ಟ್ ಬರ್ತಾವೆ ರೀ ಚಪಾತಿ. ಆಮೇಲೆ ಇನ್ನೊಂದು ಥರ ಚಪಾತಿ ಮಾಡತ್ತೀನಿ ನೋಡಿರಿ, 3 ಪದ್ರಿಂದು. ಯಾರಿಗೆಲ್ಲ 5 ಪದ್ರ ಬೇಡ 3 ಪದ್ರ ಬೇಕು ಅಂತಂದ್ರೆ 3 ಪದ್ರಿನೂ ಮಾಡ್ಕೊಳಕ್ಕೆ ಬರ್ತೈತೆ ನೋಡಿರಿ ಫ್ರೆಂಡ್ಸ. ಈ ರೀತಿ 3 ಹಲ್ಲಿ ಮಾಡಿ 3 ರೀತಿ ಅದೇ ರೀತಿ ಹಂಗೆ ಎಷ್ಟೆಷ್ಟು ಲಟಾಸ್ಕೊಂಡು ಅದಕ್ಕೂ ಎಣ್ಣೆ ಹಚ್ಕೊಂಡ್ಕೆರೆ ಈ ರೀತಿ ಒಂದ್ರ ಮೇಲೆ ಒಂದು ಹಾಕ್ಕೆರೆ ಇದು ಮಾಡಬೇಕು. ಆಮೇಲೆ ನಮ್ಮ ಸೋನಿ ಇಲ್ಲೇ ಕೂತಿತ್ತಲ್ರಿ, ಹೋತಿಲ್ಲ ಸೋನಿ ಅಂತೇಳಣ ಹೋಗ್ಬಿಡ್ತ್ರಿ ಅದು. ಅದಕ್ಕೆ ನಾನು ಯಾರಿಗೂ ಅಂಜಲ್ರಿ, ಅದು ನನಗೆ ಅಂಜತ್ತದ ರೀ. ನಾ ಬೈದಂದ್ರೆ ಓದ್ತದೆ ರೀ. ಅದು ನಾ ಬಾ ಅನ್ನತನಾಗ ಬರಂಗಿಲ್ಲ ರೀ. ಅದು ನಮ್ಮ ಸೋನಿ ಅಷ್ಟು ಇದು ಮಾಡ್ತೈತಿ ನೋಡಿರಿ. ಈ ರೀತಿ ಚಪಾತಿ ಅಂದ್ರೆ ಎಷ್ಟು ಭಾಳ ಹಾಳಾಗತ್ತವ ಅಂತೇಳಿ ನಿಮಗೆ ನೋಡಿರಿ. ಆಮೇಲೆ ಮಾಮನೂ ಅನ್ನತ್ತಿರು ಪಟ ಮಾಡಂತೇಳಿ ಅನ್ನತ್ತಿರು ಅವರು. ನೀವು ಜಳಕ ಮಾಡ್ಕೊಂಬರ್ರಿ, ನಾ ಅಷ್ಟೊತ್ತಿಗೆ ಮಾಡ್ತೀನಿ ಅಂತ ಹೇಳತ್ತಿದ್ರಿ. ನೀವು ಮಾಡಂದ್ರು. ಅದಕ್ಕೆ ಮಾಡ್ಕೋತ ಕೂತೀನಿ ರೀ ನಾನು. ಅವ್ರಿನ ಜಳಕ ಮಾಡೋದು ಬಿಟ್ಟು ಇಲ್ಲೇ ಕೂತಾರಿ. ನನಗೆ ಹೇಳತ್ತಿರು ಅವರು, ನೀನೇ ಅಡುಗೆ ಮಾಡಂತೇಳಿ. ನಂದೇ ಇನ್ನೂ ದೌಂತಿ ಭಾಳ ರೀ ಫ್ರೆಂಡ್ಸ್. ದೌಂತಿ ಮಾಡಿ ಎಲ್ಲ ಮಾಡಿ ಹೋಗ್ಬೇಕಲ್ರಿ ಕೆಲ್ಸಕ್ಕೆ. ಮತ್ತು ಲೇಟ್ ಆಗ್ತದೆ ರೀ. ಅದಕ್ಕೆಲ್ಲಾಗ ಹಂಗೆ ಹಿಂಗೆ ಮಾಡ್ಕೆರೆ ವೀಡಿಯೋ ಮಾಡೋದಂತ್ರ ಆಲತ್ತದ ರೀ ನನಗೆ. ನೋಡಿರಿ ಚಪಾತಿ ಅಂತ ಎಷ್ಟು ಭಾರಿ ಐತೆ ಅಂತೇಳಿ ಮಾಮ ಅಂದರು. ಅಲ್ಲಿ ತೋರಿಸು ಅಂತ ಹೇಳ್ತಿರಿ. ಇಲ್ಲಿ ನೋಡಿರಿ ಎಷ್ಟು ಚಂದ ಐತೆ ಅಂತೇಳಿ. ಚಪಾತಿ ಅಂದ್ರೆ ಭಾಳ ಚೆಂದಾಗಿ. ನಾನು ನೋಡಿದ್ರೆ ಹಸಿ ಬಿಸಿ ಎದ್ದಿದೆ ಅಂತೇಳಿ ಇಲ್ರಿ ಪರ್ಫೆಕ್ಟಾಗಿ ಚೆಂದಾಗಿ ಎಬ್ಬಿಸಿ ನೋಡಿರಿ. ನಾನಂತರ ಅಂಚಿ ಅಂತ ಒಂದು ಸ್ವಲ್ಪ ಚೆಂದಾಗಿ ಆ ಕಡೆ ಈ ಕಡೆ ಹೊಳಿಸಿ ಎಬ್ಬಿಸಿದೆ ಅಂದ್ರೆ ಮಸ್ತಾಗಿ ಆಗ್ತದೆ ರೀ. ಕೆಲಸ ಮಾಡಿ ಎಲ್ಲ ಮಾಡಿ ಹೋಗೋದ್ರೆ ಲೇಟ್ ಆಗ್ತದೆ ರೀ ನನಗೆ. ಲೇಟ್ ಆಯ್ತು ಅಂತೇಳಿ ಅದಕ್ಕೆ ಪಟ ಮಾಡತ್ತಿದ್ರಿ ನಾನು. ಶಾದು ಅವರು ಇನ್ನೂ ಜಳಕ ಮಾಡಿಲ್ಲಲ್ರಿ, ಅದಕ್ಕೆ ಅವ್ರಿನ್ನೂ ಜಳಕ ಮಾಡಿಸಿ ಎಲ್ಲ ಬಾಂಡೆ ತಿಕ್ಕಿ. ಆಮೇಲೆ ನಾನು ಬಾಂಡೆ ಅಂದರೆ ಎಲ್ಲ ಗೊಳೆ ಮಾಡಿ ತಿಕ್ತೀನಿ ರೀ. ಒಂದು ತಿಕ್ಕಂಗಿಲ್ಲ ರೀ ಬಾಂಡೆ. ಅದ್ರ ಕಾಲಾಗೆ ಲೇಟ್ ಆಗ್ತದೆ ರೀ ನನಗೆ. ಇವಾಗ ನೀರು ಕಾಸಿ ಸಟ್ಟದಲ್ರಿ, ಅದಕ್ಕೆ ಕಳಿಸಿ ಇಟ್ಟು ನೋಡಿರಿ. ಅದೆಲ್ಲ ತಿಕ್ಕಬೇಕು ನೋಡಿರಿ. ನಾನಂತರೂ ಒಂದು ಬಿಡಂಗಿಲ್ಲ, ಒಟ್ಟು ತಿಕ್ತೀನಿ ರೀ. ಇವಾಗ 5 ಪದ್ರಿಂದ ಆಯಿತು, 3 ಪದ್ರಿಂದ ಆಯಿತು. ಇವಾಗ 2 ಪದ್ರಿಂದ ಮಾಡತ್ತೀನಿ ನೋಡಿರಿ. ಇದು ಹಲ್ಲಿ ಮಾಡಿಲ್ಲ ರೀ. ಅಂದ್ರೆ 2 ಗುಂಡನ ಉಳ್ಳಿ ತೊಗೊಂಡು ಹಂಗೆ ಇಟ್ಟಿಟ್ಟು ಲಟಾಸಿಲ್ಲ ರೀ.
ಎರಡು ಒಂದು ಸ್ವಲ್ಪ ಗುಂಡು ಮಾಡ್ಕೆರೆ ಅದಕ್ಕೆ ಎಣ್ಣೆ ಹಚ್ಕೆರೆ ಆಮೇಲೆ ಹಿಟ್ಟನಾಗ ಉಳ್ಳಾಡ್ಸಿ ಲಟಾಸತ್ತೆ ನೋಡಿರಿ. ಈ ರೀತಿನೂ ಮಾಡಿದ್ರೆ ಚಂದ ಆಗ್ತಾವ್ರಿ. ಆಮೇಲೆ ಜಲ್ದಿನೂ ಅಡುಗೆ ಆಗ್ತದ ನೋಡಿರಿ ಫ್ರೆಂಡ್ಸ್. ಹೊಟ್ಟೆ ಉಬ್ಬಿತಲ್ರಿ, ಮೂರು ಪತ್ರಿನ ಚಪಾತಿ ಯಾವ ರೀತಿ ಹೊಟ್ಟೆ ಉಬ್ಬಿತಂದ್ರಿ. ಅದಕ್ಕೆ ನಿಮ್ಗೆ ಎತ್ಲಾಕ್ ಬರಲಿ ಅಂದ್ರೆ ಕಡ್ಚಿಗೆ ತೊಗೊಂಡೈತ್ರಿ. ಇಲ್ಲಿಕಂದ್ರೆ ಎತ್ತು ಮತ್ತಿಗೆ ಕೈಗೆ ಹೂಗ ಬಡ್ದಕೆರೆ ಕೈ ಸುಡ್ತದ್ರಿ ಫ್ರೆಂಡ್ಸ. ಕೈ ಗುಳ್ಳಿ ಬರೋದು ಚಾನ್ಸ್ನು ಇರ್ತದ್ರಿ. ಅದಕ್ಕೆಲ್ಲಗೆ ನಮಗೆ ರಾಟಿ ಅದಲ್ರಿ ಮೊದಲ ಅದು ಏನು ಪುಗ್ಗ ಎದ್ದಿರ್ತದಲ್ರಿ, ಹೊಟ್ಟೆ ಉಬ್ಬಿರ್ತದಲ್ರಿ, ಹೊಟ್ಟೆ ಒಡೆದು ಆಮೇಲೆ ಎತ್ತೀನಿ ರೀ ನಾನು. ಹೊಟ್ಟೆ ಹೊಡಿಲಿಲ್ಲ ಅಂದ್ರೆ ಕೈ ಎತ್ತು ಮತ್ತಿಗೆ ಕೈ ಸುಡ್ತದ್ರಿ, ಅದು ಪಟಕ್ಕನೆ ಹೊಟ್ಟೆ ಹೊಡೆದಕೆರೆ. ಅದ್ರ ಕಲೆಗೆ ಕಡ್ಚಿಗೆ ತರಿಸ್ಕೊಂಡಿದ್ರಿ. ಕಡ್ಚಿಗೂ ಹತ್ತಲಿಲ್ಲ ರೀ ನನಗೆ ಹಾಗೆ ಎತ್ತದ್ರಿ ನಾನು. ಇದೆಷ್ಟು ಚಪಾತಿ ಎಲ್ಲ ಮಾಡ್ಕೆರೆ ಎಲ್ಲ ಬಾಂಡೆ ತಿಕ್ಕಿ ಮಾಡಿ ಬಟ್ಟೆ ಹೋಗೋದು. ಆಮೇಲೆ 2 ದಿನ ಆಯ್ತು ರೀ ತಲೆ ಇಕ್ಕೊಂಡಿಲ್ಲ. ತಲೆ ಇಕ್ಕೋತೀನಿ ರೀ ನಾನು ಒಂದು ಸ್ವಲ್ಪ, ಯಾಕಂದ್ರೆ ತಡ ಮಾಡಿ ಹೇಳೋದು. ಆಮೇಲೆ ಎಲ್ಲ ಕೆಲಸ ಮಾಡಿ ಹೋಗ್ತೀನಿ ರೀ, ಒಂದು ಕೆಲಸ ಇಡಂಗಿಲ್ಲ. ತಲೆ ಇಕ್ಕೋದೇ ಇಷ್ಟ ಆಗಂಗಿಲ್ಲ ರೀ ನನಗೆ. ಅದಕ್ಕೆ ಇವತ್ತು ತಲೆ ಇಕ್ಕೊಂಡು ಹೋಗ್ತೀನಿ ರೀ. ಆಮೇಲೆ ರಾಧಿಕಾವನು ನಿನ್ನೆ ಉರಿ ಬಂದೀವ್ರಿ. ಆಕಿನೂ ಒಂದು ಸ್ವಲ್ಪ ದವಾತ ಮಾಡಿ ಮಾಡಿ ಹೋಗ್ತೀನಿ ರೀ ಫ್ರೆಂಡ್ಸ್. ಯಾಕಂದ್ರೆ ಮತ್ತು ಮಧ್ಯಾಹ್ನ ಬರಬಾರ್ದಲ್ರಿ, ಅದಕ್ಕಲೆಗೆ ಬುತ್ತಿ. ಇವಾಗ ನೋಡಿರಿ ಫ್ರೆಂಡ್ಸ್, ಅಡುಗೆ ಹತ್ರ ಆಯ್ತು ರೀ ಎಲ್ಲ. ಇವಾಗ ಬುತ್ತಿ ಕಟ್ಕೊಳಗತ್ತೀನಿ ರೀ ನಾನು. ಯಾಕಂದ್ರೆ ದೌತಿಗೆ ಹೋಗ್ಬೇಕಲ್ರಿ, ಅದಕ್ಕಲಾಗ ಬುತ್ತಿ ಕಟ್ಕೊಳಗತ್ತೀನಿ ರೀ. ಅಟ್ಟೆ ಒಂದು 4 ಚಪಾತಿ ಕಟ್ಕೊತೀನಿ ರೀ ನಾನಂತ ಜಾಸ್ತಿ ಅನ್ನೋದಲ್ರಿ, ಅದಕ್ಕಲಾಗ ಕುಂದ್ರ ನೀರಿ ರಚ್ಚುನು ಚಪಾತಿ ಉಣಾದ್ರಾಕಿ ಬರೀ ಅನ್ನ ಒಂತಳ. ಅದಕ್ಕೆ ಅನ್ನ ಹಾಕಿತೀನಿ ರೀ. ಬಿಸಿ ಇತ್ತು ರೀ, ಒಂದು ಜರ ಆರ ಕಾಲಾಗ ಇಟ್ಟೀನಿ ರೀ. ಹಾಕ್ಕೊಡ್ತೀನಿ. ಆರ ಕಾಲಾಗ ಇಟ್ಟಿದ್ರಿ, ಯಾಕಂದ್ರೆ ಎಲ್ಲ ಹತ್ಕೋತದ ಅಂತೇಳಿ. ಆಮೇಲೆ ಬಟಾಟಿ ಪಲ್ಯ ಮಾಡಿದಲ್ರಿ, ಒಂದೆಷ್ಟು ಬಟಾಟಿ ಪಲ್ಯ ತೊಗೊಂಡಿನಿ ರೀ. ಅದನ್ನು ತೆರಲಾಗೈತಿ ಈಗ ರೀ. ಜಾಸ್ತಿ ನಾವೇನು ಊಟ ಮಾಡಲ್ಲ ಅಂತೇಳಿ ಸ್ವಲ್ಪ ತೊಗೊಂಡಿನಿ ರೀ ನಾನು. ಅಲ್ಲಿ ಒಣಗಿ ತಿರ್ತದ್ರಿ ಮತ್ತೊಬ್ರದ್ದು, ಅದಕ್ಕಲಾಗೆ ಸ್ವಲ್ಪ ತೊಗೊಂಡಿನಿ ರೀ. ಚಪಾತಿ ರೀತಿ ಇಟ್ಕೊಂಡ್ರೆ ಕಟ್ಟಿ ಆಗ್ತಾರೆ, ಅದಕ್ಕೆಲ್ಲ ಮಡಿಚಿಡ್ತೀನಿ. ಹಾಂ, ನೀನು ಬರಾಗತ್ತಿ. ಹಾಂ, ಶಾದು ಇಲ್ಲ ಇರ್ತಾವೆ ಮನ್ಯಾಗ ಇಟ್ಟು ಪಪ್ಪನ ಕೂಡ. ಈ ರೀತಿ ಮೆತ್ತಗಿರ್ತೈತೆ, ಈ ರೀತಿ ಇಟ್ರಿ ನಾನೇ. ಅನ್ನ ಉಂಟಾಡ್ರಿ ಜಾಸ್ತಿ ನಮ್ಮ ರಚ್ಚು. ಏನು ಹಾಂ ಚಂತಾನ ಮಮ್ಮಿ ನಾನು ದೌತಿನೇ ಆಗಲ್ಲ. ಹಿಡಿ ಚಪಾತಿನು ಬುತ್ತಿ ಕಟ್ಟಿಟ್ಟು ಮಾಡಿ ಇವಾಗ ರೊಟ್ಟಿ ಇದು ಬಟ್ಟೆ ಒಗಿಬೇಕ್ರಿ. ಬಟ್ಟೆ ಬಾಂಡೆ ಮಾಡಬೇಕು. ಆಯ್ತು ನೋಡ್ರಿ, ನಂದಂತ್ರ ಬುತ್ತಿ ಕಟ್ಟೋದು. ಇವಾಗ ಬುತ್ತಿ ಕಟ್ಟಿಟ್ಟಿನ್ರಿ, ಇವಾಗ ಬಟ್ಟೆ ಬಾಂಡೆ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್. ನವಿಲೆ ಹ್ಯಾಂಗೆ ತಿರ್ಗಾಡತ್ತ ಅಂತೇಳಿ ಹೊಲ್ದಾಗ ಅದಾವ ನೋಡ್ರಿ. ಒಂದು 10-12 ನವಿಲು ಅದಾವ ನೋಡ್ರಿ. ನವಿಲಿಗಳು ತಿರ್ಗಾಡಕತ್ತಾವ್ರಿ ನೋಡ್ರಿ, ಓಡ್ಲಾಗತ್ತಾವ್ರಿ. ನಾನು ನೋಡ್ಕೆರೆ ಆಚೆ ಕಡೆ ಒಂದದ, ಆಚೆ ಕಡೆ ಅರ್ನ್ಯಾಗ ಒಂದು ಅದ ರೀ ನವಿಲ. ಇವಾಗ ನೋಡ್ರಿ ಫ್ರೆಂಡ್ಸ ಹೊಂಟಿವ್ರಿ. ಗಡ್ಬಡ ಆಯ್ತು ಒಂದು ಸ್ವಲ್ಪ. ಬಟ್ಟೆ ಬಾಂಡೆ ಮಾಡಿಕೆರೆ ತಲೆ ಇಕ್ಕೊಂಡು 2-3 ದಿನ ಆಯ್ತು ರೀ ತಲೆ ಇಕ್ಕೊಂಡಿದ್ದಿಲ್ಲ, ಹಂಗೆ ಹೋಗಿದ್ರಿ. ಅದಕ್ಕಾಗಿ ಇವತ್ತು ತಲೆ ಇಕ್ಕೊಂಡು ಮಾಡಿ ಹೊಂಟಿವ್ರಿ, ಬುತ್ತಿ ಕಟ್ಕೊಂಡು. ನೋಡ್ರಿ ಇಲ್ಲಿ ನಮ್ಮ ರಚ್ಚು ಹಾಂ ಹೊಂಟರತ್ರ ಅವ್ರು ಫೋನ್ ಹಚ್ಚಾರ್ರಿ. ಅದ್ರ ಕಾಲಾಗ ಪಟ ನಡೆದೇವ್ರಿ. ವ್ಲಾಗ ಇಲ್ಲಿಗೆ ಎಂಡ್ ಮಾಡ್ಬೇಕನ್ನತ್ತೀನಿ ರೀ ನಾನು. ಯಾಕಂದ್ರೆ ಹೊಲಕ್ಕೆ ಹೋದ್ಬಳಕ ನಂಗೆ ವಿಡಿಯೋ ಮಾಡೋದಾಗಲ್ರಿ. ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತೆ ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ. ನೋಡ್ರಿ ನೀರು ಚಾಲು ಮಾಡ್ಯಾರ ನೋಡ್ರಿ. ಮಾಮ ಕಬ್ಬಿಗೆ ನೀರು ಒಣಸತ್ತಾರ್ರಿ ಅವರು ಇಲ್ಲಿ. ಹಾಂ ಮೊನ್ನೆ ಕಡ್ದು ಕಬ್ಬಿಗೆ ಅಲ್ಲನ ನಡಿ ಪಪ್ಪ. ಮತ್ತೆಲ್ಲರಿಗೂ ನಾಳೆ ಸಿಗ್ತೇವ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀರ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್.